ಯವ್ವ ಲಕ್ಷ್ಮವ್ವ, ನಿನ್ನ ಮಗಳಿಗೆ ಪುಣ್ಯ ಬರ್ಲವ ಯವ್ವ. ಹಾಂ, ಚಲೋ ಟೈಮಿಗೆ ಅದು ಯಾರನ್ನ ಕರ್ಕೊಂಬಂದ್ಲವ ಯವ್ವ ರಕ್ತ ಕೊಡಕ್ಕಂತಂದು. ಇಲ್ಲ ಅಂದಿದ್ರೆ ಯಪ್ಪ ಇವತ್ತು ನನ್ನ ಮಗಳ ಪರಿಸ್ಥಿತಿ ಏನಾಕಿತ್ತನವ. ಅಯ್ಯೋ ಇರ್ಲಿ ಬಿಡ್ಬೇಯವ್ವ, ಅದಕ್ಕೆ ಯಾಕೆ ಪುಣ್ಯ ಅಂತ ಅಂತಿದ್ದಿ? ಆಕೇನು ಬೇರೆ ಆಕೆನ, ಆಕೆ ಮತ್ತು ಆಕಿನೂ ಮನೆ ಹಾಕ್ಯಲ್ಲನ. ನೀ ಇಷ್ಟೆಲ್ಲ ಬೇಜಾರೇನು ಮಾಡ್ಕೊಳಕ್ಕೆ ಹೋಗ್ಬೇಡ. ಈಗ ಹೆಂಗೆ ಇದು ಏನದ ಆಪ್ರೇಷನ್ ಮಾಡಕ್ಕೆ ಕುಂತಾರಲ್ಲ, ಮಾಡಲಿ ತಗೋ. ಹೆಂಗೋ ಒಂದು ತಾಯಿ ಮಗು ಇಬ್ಬರು ಆರಾಮಾದ್ರೆ ಅಷ್ಟೇ ಸಾಕು ನೋಡು. ಆದರೂ ನಾರ್ಮಲ ಆಗಬೇಕಾಗಿತ್ತಂತ ಅನಿಸ್ತೈತವ. ಇದು ಹೊಟ್ಟೆ ಕೊಯ್ಯೋದಲ್ಲ, ಮನುಷ್ಯ ಅನ್ನೋದು ಅದು ಆಗ್ಬಿಡ್ತಾನವ. ಅಯ್ಯೋ ಯವ್ವ, ಮತ್ತೇನು ಮಾಡೋದು? ಈಗಿನ ಕಾಲದಾಗ ನಾರ್ಮಲ್ ಆಗೋದು ಭಾಳ ಕಮ್ಮಿ, ಈ ಸಿಸರೇನ್ ಆಗೋದು ಜಾಸ್ತಿ. ನೀನೇನು ತಲೆ ಕೆಡ್ಸ್ಕೊಬೇಡವ. ಒಂದು 5 ತಿಂಗಳು ಚಂದನತ್ತಂಗೆ ಆರೈಕೆ ಮಾಡಿಬಿಡು, ಆಕೆಗೆ ಸಾಕಷ್ಟೆ ಆರಾಮಾಗ್ಬಿಡ್ತಾಳೆ. ಹ್ಞೂನವ, ಒಂದು 5-6 ತಿಂಗಳು ಚಂದನ ತಂಗ ಆರೈಕೆ ಮಾಡಿಬಿಡ್ತೀನವ ಯವ್ವ. ಮತ್ತು ಅದು ಅಲ್ಲದೆ ಈಗ ಮಳೆಗಾಲಲ್ಲ, ಆಕೆನ ಒಂದು ಸ್ವಲ್ಪ ಬೆಚ್ಚಿಗಿಟ್ಟು ಇಡ್ಬೇಕವ ಯವ್ವ. ಇದು ಹೊಟ್ಟೆ ಕೊಯ್ದು ಹೊಲಿಗೆ ಎಲ್ಲ ಹಾಕಿರ್ತಾರಲ್ಲ, ಅವು ನಂಜಿಗಿಂಜಿ ಆಗಾಕು ಬಿಡಬಾರ್ದು. ಯಾಕಪ್ಪ ಪರ್ಸಪ್ಪ ಸುಮ್ಮನೆ ಇದೆಯಲ್ಲ, ಏನಾಯ್ತು? ಅದ ಒಳಗಡೆ ಇದು ಸಿಜರಿಂದ ಎಲ್ಲ ಆಪ್ರೇಷನ್ ನಡೀತಾ ಇದೆಯಲ್ಲ, ಅದ ಒಂದು ಸ್ವಲ್ಪ ಭಯ ಆಗ ಕುಂತೈತಿ ಅತ್ತಿಗೆಮ್ಮ. ಏನಾಗುತ್ತೋ ಅಂತಂದು. ಅಯ್ಯೋ ಅದಕ್ಕೆಲ್ಲ ಹೆದರ್ಕೋತಾರನಪ್ಪ. ಡಾಕ್ಟ್ರ್ ಅಂದಿಲ್ಲ ಇನ್ಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಡೆಲಿವರಿ ಆಗುತ್ತೆ ತಗೋರಿ ಅಂತಂದು. ಮತ್ತೆ ಯಾಕಷ್ಟು ಹೆದರ್ತೀರಿ? ಆದರೂ ಅವ್ರು ಹೊರಗಡೆ ಬಂದು ಏನಾರು ಒಂದು ಹೇಳೋ ತನಕ ಸ್ವಲ್ಪ ಭಯ ಅತ್ತಿಗೆಮ್ಮ. ಬೇಗ ಚಲೋನ ತಂಗ ಡೆಲಿವರಿ ಆಗಿ ತಾಯಿ ಮಗು ಆರಾಮಾಗಿದ್ರೆ ಅಷ್ಟೇ ಸಾಕಪ್ಪ ಅಂತೀನಿ ನಾನಂತೂ. ಲಕ್ಷ್ಮವ್ವ, ನೇತ್ರವ ಮತ್ತು ಆ ಹುಡುಗ ಬಂತು. ಸರ್ ಪುಣ್ಯ ಬರಲಿರಿ ನಿಮ್ಗೆ. ಕರೆಕ್ಟ್ ಟೈಮಿಗೆ ಬಂದು ನಂದು ತಂಗಿನ ಉಳಿಸ್ಬಿಟ್ರಪ್ಪ. ರಕ್ತ ಅದು ಎಲ್ಲ ರಕ್ತಕ್ಕೆ ಅದ ರಕ್ತ ಆಗ್ಬೇಕಂತಲ್ಲಪ್ಪ, ಏನು ಬೇರೆದು ಯಾವುದಾದ್ರೂ ನಡೆಯಂಗಿಲ್ಲ ಅಂತಲ್ಲ. ನಮಗಂತೂ ಎಷ್ಟು ಚಿಂತೆ ಹತ್ತು ಬಿಟ್ಟಿತ್ತಂದ್ರೆ ಅಪ್ಪ, ಸರಿಯಾದ ಟೈಮಿಗೆ ಬಂದು ಆಕೆ ಜೀವನ ಉಳಿಸ್ಬಿಟ್ಟಪ್ಪ ನೀನು. ತಾಯಿ ಮಗು ಇಬ್ಬರದ್ದು ಜೀವ ಉಳಿಸ್ಬಿಟ್ಟಪ್ಪ. ಪುಣ್ಯ ಬರಲಪ್ಪ ಯಪ್ಪ ನಿನಗೆ. ಯಪ್ಪ ಪುಣ್ಯ ಬರ್ಲಪ್ಪ ಯಪ್ಪ, ನೀನು ನನ್ನ ಮಗಳನ್ನ ಉಳಿಸ್ಕೊಟ್ಬಿಟ್ಟೆ. ಹಂಗೆ ತಾಯಿ ಮಗು ಇಬ್ಬರೂ ಉಳಿಸ್ಬಿಟ್ಟಪ್ಪ ನೀನು. ಪುಣ್ಯ ಬರ್ಲಪ್ಪ ಯಪ್ಪ ನಿನಗೆ ಹೆಂಗೆ ನನ್ನ ಕೃತಜ್ಞತೆ ಹೇಳ ನಂಗೆ ಗೊತ್ತಾಗವಲ್ದಪ್ಪ. ಅಯ್ಯೋ ಅಜ್ಜಿ ಎದ್ದೇಳ್ರಿ ನೀವಿಲ್ಲಿ. ನೀವು ಆ ಥರ ಇಲ್ಲ, ಕಾಲು ಬಿಡಬಾರ್ದು. ನೀವು ದೊಡ್ಡವ್ರು ತಾನೆ, ಎದ್ದೇಳ್ರಿ ಅಜ್ಜಿ. ಅಯ್ಯೋ ಅಜ್ಜಿ ಯಾಕೆ ಕಳ್ತಾ ಇದ್ದೀರಾ? ಇವಾಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಲ್ಲ, ಹೇಗೋ ಒಳಗಡೆ ಆಪ್ರೇಷನ್ ನಡೀತಾ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದಿದ್ದಾರಲ್ಲ ಡಾಕ್ಟ್ರು. ಮತ್ತೆ ಯಾಕೆ ಕಳ್ತೀರಿ ಅಜ್ಜಿ? ಸುಮ್ಮನೆ ಆಗಿ. ಹಂಗಲ್ಲಪ್ಪ, ನನಗೂ ಇರೋಕ್ಕೆ ಒಬ್ಬಕ್ಕೆ ಮಗಳು. ಆಕೆಗೆ ಏನಾರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾನು ನನ್ನ ಗಂಡ ಇಬ್ಬರು ಜೀವ ಸಹಿತನೇ ಇರ್ತಿಲ್ಲಾಗಿದ್ವಪ್ಪ. ನಿಜ, ನೀನು ನಮ್ಗೆ ದೇವ್ರ ಬಂದಂಗೆ ಬಂದೆಪ್ಪ. ನಮ್ಮ ಪಾಲಿಗೆ ನೀನೇ ದೇವ್ರಪ್ಪ. ಅಜ್ಜಿ ಇವಾಗ ಎಲ್ಲರೂ ಆರಾಮಾಗಿದ್ದಾರೆ ತಾನೆ, ಅಂಥದ್ರಲ್ಲಿ ಎದಕ್ಕೆ ಕಳ್ತೀರಿ? ಅಳಬೇಡ್ರಿ, ಸುಮ್ಮನೆ ಇರ್ರಿ. ಯವ್ವ ಸುಮ್ಮನೆ ಇರ್ಬೇ, ಯಾಳಕ್ಕೆ ಹೋಗ್ಬೇಡ. ಈಗೆಲ್ಲ ಸರಿ ಹೋಗೈತಲ್ಲ, ಈಗ ಸುಮ್ಮನೆ ಆಗ. ಸರ್ ಆದರೂ ಒಂದು ಮಾತು ಹೇಳ್ತೀನಿ ನಿಮಗೆ, ಈ ಥರ ಡೆಲಿವರಿಗಿಂತ ಮುಂಚೆ ಯಾವುದಕ್ಕೂ ಬ್ಲಡ್ಡನ್ನು ಮುಂಚೆನೇ ಅರೇಂಜ್ ಮಾಡಿಡ್ರಿ. ಯಾಕಂದರೆ ಯಾವ ಟೈಮಿಗೆ ಬ್ಲಡ್ ಬೇಕಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದು ಬ್ಲಡ್ ಗ್ರೂಪ್ ಯಾವುದಂತ ತಿಳ್ಕೊಂಡು ಆ ಬ್ಲಡ್ ಗ್ರೂಪ್ ಅವರು ಎಲ್ಲಿದ್ದಾರೆ ಏನು ಅಂತ ಒಂದು ಸ್ವಲ್ಪ ತಿಳ್ಕೊಂಡು ಇಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ನೇತ್ರ ಅವರೇ, ನೀವಾದರೂ ಈ ಥರ ಜವಾಬ್ದಾರಿ ತೊಗೋಬೇಕಾಗಿತ್ತು. ಯಾಕಂದರೆ ಎಂಡ್ ಮೂಮೆಂಟಲ್ಲಿ ಆ ಟೈಮ್ನಲ್ಲಿ ಜಾಸ್ತಿ ಟೈಮ್ ಇರೋದಿಲ್ಲ. ನಮ್ಗೆ ಆ ಟೈಮಲ್ಲಿ ಯಾರಿಗೂ ತಲೆ ಕೂಡ ಓಡೋದಿಲ್ಲ, ಅಷ್ಟು ಟೆನ್ಷನ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಈ ಥರ ಏನಾದರೂ ಸಿಚುವೇಶನ್ ಮನೆಯಲ್ಲಿ ಬಂದರೆ ಡೆಲಿವರಿಗಿಂತ ಮುಂಚೆನೇ ಬ್ಲಡ್ಡನ್ನು ಅರೇಂಜ್ ಮಾಡಿಟ್ಟಿರಿ, ಸರಿನಾ? ಸರಿ ಸರ್, ಅದು ನನಗೂ ಅಷ್ಟು ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಎಲ್ಲ. ಇವಾಗ ಅನುಭವ ಆಯ್ತಲ್ಲ, ನೆಕ್ಸ್ಟ್ ಟೈಮಿಂದ ಹಾಗೆ ಮಾಡ್ತೀನಿ ಸರ್. ಹೌದ್ರಿ ಸರ್, ನೀವು ಹೇಳಕ್ಕಂತಿದ್ದು ಬರೋಬ್ಬರಿನೇ ಐತಿ. ನನಗೂ ಗೊತ್ತಾಗಲಿಲ್ಲ ಏನಿಲ್ಲ. ಆದರೆ ಲಾಸ್ಟಿಗೆ ಯಪ್ಪ ನನಗಂತೂ ಜೀವ ಬಾಯಿಗೆ ಬಂದಂಗಾಗಿತ್ತು, ಕೈಕಾಲ ಆಡ್ತಿಲ್ಲಾಗಿತ್ತು. ನಿಮ್ಮ ನೇತ್ರ ಬಂದು ಹೇಳಿದ ಮೇಲೆ ಸಮಾಧಾನ ಆಗೈತಿ. ನಾವು ಹೇಳಿದ ತಕ್ಷಣ ನಿಮ್ಮ ಕೆಲಸ ಎಲ್ಲ ಬಿಟ್ಟು ಬಂದು ನನ್ನ ಹೆಂಡತಿಗೆ ರಕ್ತ ಕೊಟ್ಟಿರಲ್ಲ, ನಿಮ್ಮದು ಈ ಪುಣ್ಯನ ನಾ ಯಾವತ್ತೂ ಮರೆಯಂಗಿಲ್ಲ ರೀ. ನಿಮ್ಮ ಈ ಸಹಾಯನ ನನ್ನ ಲೈಫ್ ಲಾಂಗ್ ನೆನ್ಪಿಟ್ಕೋತೀನಿ ರೀ ಸರ್. ಅಯ್ಯೋ ಸರ್, ಆ ಥರ ದೊಡ್ಡ ಮಾತೆಲ್ಲ ಮಾತಾಡೋದಕ್ಕೆ ಹೋಗಬೇಡಿ. ನಿಮ್ಮಿಂದಂತೂ ನಮಗೆ ಭಾಳ ಉಪಕಾರ ಆತಪ್ಪ. ಪುಣ್ಯ ಬರಲಪ್ಪ ನಿನಗೆ. ನೇತ್ರವ ಡಾಕ್ಟರ್ ಬಂದ್ರು. ಸರ, ನನ್ನ ಮಗಳು ಹೆಂಗದಾಳ್ರಿ? ಸರ್ ನನ್ನ ಹೆಂಡತಿ ಆರಾಮಾಗಿದ್ದಾಳೆ ತಾನೆ? ಏನಾಯ್ತು ಹೇಳಿ ಸರ್? ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಗಂಡು ಮಗು ಆಗಿದೆ. ನಿಮ್ಮ ಹೆಂಡತಿ ಆಮೇಲೆ ನಿಮ್ಮ ಮಗು ಇಬ್ಬರೂ ಆರಾಮಾಗಿದ್ದಾರೆ. ಡೋಂಟ್ ವರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ನನಗಿಂತ ಜಾಸ್ತಿ ಸಾಗರ್ ಅವರಿಗೆ ಹೇಳ್ಬೇಕು ನೀವು. ಯಾಕಂದರೆ ಕರೆಕ್ಟ್ ಟೈಮಿಗೆ ಬಂದು ಬ್ಲಡ್ ಕೊಟ್ಟಿದ್ದಾರಲ್ಲ, ಅದಕ್ಕೋಸ್ಕರ. ಕರೆಕ್ಟ್ ಟೈಮಿಗೆ ಆಪ್ರೇಷನ್ ಎಲ್ಲ ಆಯಿತು, ಅದಕ್ಕೋಸ್ಕರ ತಾಯಿ ಮಗು ಇಬ್ಬರು ಆರಾಮಾಗಿದ್ದಾರೆ. ಸಾಗರ್ ಅವರೇ, ನೀವು ಇನ್ನೊಂದು 10 ಮಿನಿಟ್ಸ್ ಬೆಡ್ ಮೇಲೇ ರೆಸ್ಟ್ ಮಾಡಿ. ಬ್ಲಡ್ ಕೊಟ್ಟಿದ್ದೀರಲ್ಲ, ಇಲ್ಲಾಂದರೆ ತಲೆ ಸುತ್ತೆಲ್ಲ ಬರುತ್ತೆ. ಓಕೆ ಸರ್, ಶ್ಯೂರ್. ಸರಸ್ವತಿ ಅವ್ರ ತಾಯಿ ಯಾರು ಇದರಲ್ಲಿ? ನಾನಾ ರೀ ಸರ್, ಅವ್ರ ತಾಯಿ. ಹಾಂ ಬನ್ನಿ ಅಮ್ಮ, ಮಗುನ ಒಂದು ಸ್ವಲ್ಪ ಚೆಕಪಿಗೆ ಕರ್ಕೊಂಡು ಹೋಗಬೇಕು. ಅಂದರೆ ಇವಾಗ ತಾನೇ ಡೆಲಿವರಿ ಆಗಿದೆಲ್ಲ, ಅದು ಹಾರ್ಟ್ ಬೀಟ್ ಎಲ್ಲನೂ ಚೆಕ್ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಮಗುನ ಕರ್ಕೊಂಡು ನನ್ನ ಜೊತೆ ಬರುವಂತ್ರೆ ಅಂತ. ಬರ್ರಿ. ಹ್ಞೂ ಸರ್, ಆತ್ರಿ. ಲಕ್ಷ್ಮವ್ವ, ನೀನು ಹೋಗಿ ಸರಸ್ವತಿ ನೋಡು, ನಾನು ಆ ಮಗುನ ಕರ್ಕೊಂಡೋಗಿ ಒಂದ್ಸಲ ಇಲ್ಲೇ ಎಲ್ಲೋ ಚೆಕಪ್ ಅಂತಲ್ಲ ಮಾಡಿಸ್ಕೊಂಡು ಕರ್ಕೊಂಬಂದ್ಬಿಡ್ತೀನಿ, ಸರಿನಾ? ನೀವು ಅಲ್ಲೇ ಸರಸ್ವತಿ ತಲೆ ಇದ್ದಾವ. ಹ್ಞೂ ಆತ ತಗೋಯವ್ವ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀವು ಹೋಗು, ಅವ್ರು ಕರೆದ್ರಲ್ಲ. ಸರ್ ಬರ್ರಿ, ನೀವು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗುವಂತ್ರಂತೆ. ಹಾಂ ಸರಿ.
ಯವ್ವ ನೀ ಚಿಕ್ಕಿ ಹತ್ರ ಹೋಗಿರ ನಾವು ಬಂದೆ ಇವ್ರನ್ನೊಂದು ಸ್ವಲ್ಪ ಅಲ್ಲಿ ಬೆಡ್ ಹತ್ರ ಬಿಟ್ಟು ಬರ್ತೀನಂತ. ಹ್ಞೂ ಸರಿ ನಾವು ಆತು, ನೀವು ಅವ್ರ ತಲೆ ಇರು. ಅವ್ರಿಗೆ ಮತ್ತೆ ನೀರು ಬೇಕಂದ್ರೆ ಏನಾರ ಹಣ್ಣು ಬೇಕಂದ್ರೆ ಕೊಡಂತೆ ಅಂತ. ಅವ ರಕ್ತ ಕೊಟ್ಟಾರಲ್ಲ, ಚಕ್ರ ಗಿಕ್ರ ಬರ್ತಿರ್ತೈತಿ ಏನ. ಸರಿ ಆತವ. ಸಾಗರ್ ಅವ್ರೆ ಥ್ಯಾಂಕ್ಸ್ ರೀ, ನಾ ಕರೆದಿದ ತಕ್ಷಣ ಒಮ್ಮಿಗೆ ಬಂದ್ರಲ್ಲ ನೀವು, ನಿಮ್ಮಿಂದ ಭಾಳ ಉಪಕಾರ ಆತ್ರಿ ನಮ್ಗೆ. ನೇತ್ರ ಇದ್ರಲ್ಲಿ ಥ್ಯಾಂಕ್ಸ್ ಯಾಕೆ? ನಾನೇನು ಹೊರಗಿನೋನ, ನಾನು ನಿಮ್ಮ ಮನೆಯವನೇ ತಾನೇ. ಅಂದಮೇಲೆ ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಯಾಕೆ? ಅವ್ರು ಆರಾಮಾಗಿ ಹುಷಾರಾಗಿ ಡೆಲಿವರಿ ಆಯಿತು, ತಾಯಿ ಮಗು ಇಬ್ಬರು ಆರಾಮಾಗಿದ್ದಾರೆ ತಾನೆ, ಅಷ್ಟೇ ಸಾಕು. ನಡಿ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನೀನು ನನ್ನನ್ನು ಅಲ್ಲಿ ಬೆಡ್ ಹತ್ರ ಬಿಟ್ಟು ನಿಮ್ಮ ಚಿಕ್ಕಿನ ಮಾತಾಡ್ಸ್ಕೊಂಡು ಆಮೇಲೆ ಬಾ. ಸರಿ ಸಾಗರ್ ಅವ್ರೆ. ಯವ್ವ ಸರಸ್ವತಿ, ಆರಾಮದಿಯಾವ? ಹ್ಞೂ ಅಕ್ಕ ಆರಾಮದೀನಿ, ನೀವೆಲ್ಲರೂ ಆರಾಮದೀರಾ? ನಾವೆಲ್ಲರೂ ಆರಾಮದೀವಿ ನೋಡವ. ನೀನು ಅಂದಂಗ ನಿನ್ನ ಮಗನ ನೋಡಿದ್ವಿ, ಚಂದದನವ, ಸೇಮ್ ನಿನ್ನ ಗಂಡನ್ನ ಹೊತ್ತು ಬಿಟ್ಟ ನೋಡಿ ನಿನ್ನ ಮಗ ಅಂತೂ. ಹೌದನಕ್ಕ, ಅದ ಏನೋ ಚೆಕಪ್ ಮಾಡಿಸ್ಕೊಂಬರ್ತೀವಿ ಅಂತಂದು ಕರ್ಕೊಂಡು ಹೋದ್ರು ಡಾಕ್ಟ್ರ್ ನನ್ನ ಮಗುನ. ಯಾವಾಗ ತಂದು ಕೊಡ್ತಾರೇನ? ಅಯ್ಯ ಏನು ಚಿಂತೆ ಮಾಡಬೇಡ, ಅದು ಈಗ ಹುಟ್ಟೈತಲ್ಲ ಪಾಪು, ಇಷ್ಟು ದಿನ ನೀನು ಹೊಟ್ಟಾಗ ಇತ್ತು, ಈಗ ಹೊರಗೆ ಬಂದೈತಲ್ಲ, ಇಲ್ಲಿದ ವಾತಾವರಣಕ್ಕೆಲ್ಲ ಅಡ್ಜಸ್ಟ್ ಆಗಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ನೋಡ್ಕೊಂಬರ್ತೀವಿ, ಚೆಕಪ್ ಮಾಡ್ಕೊಂಡು ಕರ್ಕೊಂಡು ಬರ್ತೀವಿ ಅಂತ ಹೇಳಾರ. ಮಗು ಎಲ್ಲ ಆರಾಮೈತಿ, ನೀನು ಆರಾಮದಿದ್ದಿ, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಇವಾಗ ಆರಾಮಾಗಿರು. ಹ್ಞೂನವ, ಮಗು ಮಾತ್ರ ಆರಾಮೈತಿ, ನೀನು ಏನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಆರಾಮಾಗಿರು. ಈಗ ಹೆಂಗೈತಿ, ನೋವೆಲ್ಲ ಕಮ್ಮಿ ಆಗೈತನ? ಯಪ್ಪ ಇವಾಗ ಒಂದು ಸ್ವಲ್ಪ ಆರಾಮದೀನಿ. ಏನು ನೋವು ಅದು, ಅಪ್ಪ ಡೆಲಿವರಿ ನೋವು ತಡ್ಕೊಳಕ್ಕಾಗಲಿಲ್ಲ ನನ್ನ ಕೈನಲ್ಲಿ, ಅಷ್ಟು ನೋವಿತ್ತಪ್ಪ. ಎಷ್ಟು ದೇವ್ರನ್ನ ಬೇಡ್ಕೊಂಡಿನೋ ಏನೋ ನಾನು, ಆ ದೇವರಿಗೆ ಗೊತ್ತದು. ಮತ್ತು ಒಂದು ಡೆಲಿವರಿ ಅಂದ್ರೆ ಸುಮ್ಮನೆ ಅಂತ ಮಾಡೇನವ, ಒಂದು ಜೀವದಾಗ ಜೀವ ಹುಟ್ಟು ಬರೋದಂದ್ರೆ ಅಷ್ಟು ಕಷ್ಟ ಇರ್ತೈತೆ ಗೊತ್ತಾ. ಅದು ಹೆತ್ತ ತಾಯಿಗೆ ಗೊತ್ತದ ಎಷ್ಟು ಕಷ್ಟ ಅಂತಂದು. ಹೂನವ, ಅದ್ರಾಗ ನಿಂದು ರಕ್ತ ಬೇರೆ ಕಮ್ಮಿ ಐತಂತ. ಇಲ್ಲಿ ಬ್ಲಡ್ ಬ್ಯಾಂಕಲ್ಲೂ ರಕ್ತನೇ ಇಲ್ಲ, ಇಲ್ಲಿ ಆಸ್ಪತ್ರೆಗೂ ರಕ್ತನೇ ಇಲ್ಲ. ಅದ್ರಾಗ ನಿಂದು ಯಾವ್ದು ಅಂದಲ್ಲ ನೇತ್ರವ ಡಾಕ್ಟರ್? ಓ ನೆಗೆಟಿವ್. ಹಾಂ, ಓ ನೆಗೆಟಿವ್ ಅಂತವ. ಅದಕ್ಕೆ ಅದೇ ರಕ್ತನೇ ಬೇಕಂತ. ಮತ್ತು ಆಮೇಲೆ ನೇತ್ರವ ಅವ್ರ ಸರಿಗೆ ಫೋನ್ ಹಚ್ಚಿ, ಸಾಗರ್ ಅವರು ಬಂದಿದ್ರಲ್ಲ ನಿಂದು ಸೀಮಂತದ ಟೈಮಿಗೆ, ಅವರು ಬಂದು ಮತ್ತು ರಕ್ತ ಕೊಟ್ಟರು. ಆವಾಗ ಆಪರೇಷನ್ ಮಾಡಿದರು. ಮತ್ತು ಅದಕ್ಕೋಸ್ಕರ ಈಗ ಇವಾಗ ತಾಯಿ ಮಗು ಇಬ್ಬರು ಆರಾಮದಿರಿ ನೋಡು. ಹೌದಾ? ಹೊರಗಡೆ ಇಷ್ಟೆಲ್ಲ ಆಗಿದೆನಾ? ನನಗೇನೂ ಗೊತ್ತೇ ಇಲ್ಲ. ಆ ನೋವಲ್ಲಿ ಅವರೆಲ್ಲ ಏನು ಮಾತಾಡಿದ್ರು ಏನು, ನನಗಂತೂ ಒಂದು ನೆನಪೇ ಇಲ್ಲ, ಅಷ್ಟು ನೋವಿತ್ತದು. ಅಯ್ಯೋ ನಿನ್ನ ಗಂಡ ನಿಮ್ಮವ್ವ ಇಬ್ಬರು ಅಳಾಕುಂತ ಬಿಟ್ಟಿದ್ರು ನೋಡು ಒಂದ ಸಮನ. ನೀವು ಅಳಾಕುಂತಿದ್ರಾ ರೀ? ಹ್ಞೂ ಮತ್ತೆ ಅದೆಲ್ಲ ಇವಾಗ ಬಿಟ್ಬಿಡು, ನೀ ಅದನ್ನೆಲ್ಲ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಇವಾಗ ನೀನು ಮತ್ತು ನನ್ನ ಮಗ ಇಬ್ಬರು ಆರಾಮದಿರಲ್ಲ, ಅಷ್ಟ ಸಾಕು. ಒಳಗಡೆ ಬರ್ಬೋದಾ? ಅಯ್ಯೋ ಬರ್ರಿ ಸರ್, ಅಲ್ಲೇ ನಿಂತಿರಲ್ಲ, ಬರ್ರಿ. ಆರಾಮದಿರಾ ರೀ? ಹಾಂ ರೀ ಆರಾಮದೀನಿ ನೋಡ್ರಿ. ನೀವ ರಕ್ತ ಕೊಟ್ರಿ ಅಂತಲ್ರಿ, ಪುಣ್ಯ ಬರಲಿರಿ ನಿಮ್ಗೆ. ನಿಮ್ಮಿಂದಾಗಿ ಇವತ್ತು ನಾನು ನನ್ನ ಮಗ ಇಬ್ಬರು ಆರಾಮದೀವಿ ನೋಡ್ರಿ. ಅಯ್ಯೋ ಅದರಲ್ಲಿ ಏನೈತೆ ಬಿಡ್ರಿ, ನೀವು ಅದು ಪದೇ ಪದೇ ಅದನ್ನೆಲ್ಲ ಮಾತಾಡೋದಕ್ಕೆ ಹೋಗ್ಬೇಡ್ರಿ. ಇವಾಗ ನೀವು ಮತ್ತು ನಿಮ್ಮ ಮಗು ಆರಾಮಾಗಿದ್ರೆ ಅಷ್ಟೇ ಸಾಕು. ಮತ್ತೇನಂದ್ರೆ ಡಾಕ್ಟ್ರು? ಏನಿಲ್ಲ ರೀ ಸರ್, ಅದೇ ಪಾಪುನ ಚೆಕಪ್ ಅಂತ ಕರ್ಕೊಂಡು ಹೋಗಾರ, ಅದನ್ನು ಬಿಟ್ಟರೆ ಇಬ್ಬರು ಆರಾಮಾಗತ್ತಾರಂತೆ, ಹೆಲ್ದಿ ಆತಾರಂತೆ, ಮತ್ತೇನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಹೌದಾ ರೀ ಸರ್, ಚಲೋ ಆಯ್ತು ಬಿಡ್ರಿ. ಹಂಗಂದ್ರೆ ನಾನಿನ್ನು ಹೋಗ್ತೀನಿ ರೀ, ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ ಅದಕ್ಕೋಸ್ಕರ. ಸರಿನಪ್ಪ, ನಿಮ್ದು ಆಫೀಸ್ನಾಗ ಕೆಲಸ ಇತ್ತಾನ, ನಾವು ತೊಂದರೆ ಕೊಟ್ವಿ. ಅಯ್ಯೋ ಇರಲಿ ಬಿಡ್ರಿ ಆಂಟಿ, ಅದರಲ್ಲಿ ಏನಿದೆ. ನೇತ್ರ ಅಂದಂಗೆ ಆಫೀಸಿಗೆ ಇವತ್ತು ಬರ್ತೀಯಾ ಅಥವಾ ನಾಳೆ ಬರ್ತೀಯಾ? ಯವ್ವ ನಂದು ಆಫೀಸ್ನಾಗ ಒಂದು ಸ್ವಲ್ಪ ಕೆಲಸ ಐತಿ, ಅದು ಮುಗಿಸ್ಕೊಂಡು ಬರ್ತೀನಿ. ನೀವು ಅಲ್ಲಿವರೆಗೂ ಹೇಗೋ ಆಫೀಸ್ ಇಲ್ಲೇ ಆಸ್ಪತ್ರೆಯಲ್ಲೇ ಇರ್ತೀರಲ್ಲ, ಇರ್ರಿ. ಸಂಜೆಗೆ ಹೋಗೋ ಮುಂದೆ ನಾನು ಇಲ್ಲಿಗೆ ಬರ್ತೀನಿ, ಅಷ್ಟರ ಮನೆಗೆ ಹೋಗೋಣಂತ. ಸರಿ ಆಯ್ತು ತಗೋವ, ನೀವು ಹೋಗ್ಬಾ. ಹೆಂಗೋ ಸಂಜೆವರೆಗೆ ಇಲ್ಲೇ ಇರ್ತೀವಲ್ಲ, ಹೋಗೋ ಮುಂದೆ ನಿನ್ನೂ ಕರ್ಕೊಂಡು ಹೋಗ್ತೀವಿ. ಯವ್ವ ಇಲ್ಲೇ ಇರ, ನಾನು ವಾಪಸ್ ಬಂದು ಪಾಪು ನೋಡ್ಕೊಂಡು ಮನೆಗೆ ಬರ್ತೀನಿ, ಅದಕ್ಕೋಸ್ಕರ. ಸರಿ ಆಯ್ತು ತಗೋರವ, ನಾವಿನ್ನ ಇಲ್ಲೇ ಇರ್ತೀವಿ ತಗೋ. ನೀ ಆರಾಮಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಾ. ಸರಿ ಚಿಕ್ಕಿ ಹುಷಾರು. ನಾ ವಾಪಸ್ ಸಾಯಂಕಾಲ ಬರ್ತೀನಿ, ಅವಾಗ ನಿನ್ನೆ ನಿನ್ನ ಮಗುವಿನ ಜೊತೆ ಒಂದು ಸ್ವಲ್ಪ ತಿದ್ದು ಊರಿಗೆ ಹೋಗ್ತೀನಿ, ಸರಿನಾ? ಸರಿ ನೇತ್ರ, ಹುಷಾರು ನೋಡ. ಸರಿ ಚಿಕ್ಕಿ. ಸರಸ್ವತಿ, ಹಸು ಹೋಗಿತ್ತನಮ್ಮ, ಏನಾರ ತಿಂತೀಯನ? ಲಕ್ಷ್ಮಕ್ಕ, ಡಾಕ್ಟ್ರ್ ಕೇಳ್ಬೇಕು, ಅವ್ರಿಗೆ ಕೇಳ ಕೊಡ್ಬೇಕು. ಯಾಕಂದ್ರೆ ಸಿಜರಿನಲ್ಲ, ಅವ್ರಿಗೆ ಏನು ಕೊಡಂತಾರೆ ಅದನ್ನಷ್ಟೇ ಕೊಡಬೇಕಾಗತ್ತೆ. ಮನೆಯಲ್ಲಾದ್ರೆ ನಡೀತಿತ್ತು, ಏನು ಕೊಟ್ರು ಅಂದ್ರೆ ಸಜ್ಜಿಕ ಅಂಥದ್ದೆಲ್ಲ ಕೊಟ್ರೆ ನಡೀತಿತ್ತು. ಇಲ್ಲಿ ಕೇಳಂತಡಿ ಪರ್ಸಪ್ಪ. ಹಂಗಾರ ನೀನು ಡಾಕ್ಟರ್ ಹತ್ರ ಒಂದ್ಸಲ ಹೋಗಿ ಆಕೆಗೆ ಸರಸ್ವತಿಗೆ ಊಟಕ್ಕೆ ಏನಾದರೂ ಕೊಡ್ಬೋದಾ ಅಂತಂದು ಕೇಳ್ಕೊಂಬ. ಈಗ ಕೊಡ್ಬೇಕಂದ್ರೆ ಏನು ಕೊಟ್ರೆ ನಡೀತೈತೆ ಅಂತಂದು ಸರಿನಾ ತಂಗೆ ಕೇಳ್ಕೊಂಬ. ಸರಿ ಅದಕ್ಕಮ್ಮ, ಆಯಿತು. ನಂಗೇನು ಹಸು ಇಲ್ಲ ಅದಕ್ಕೆ ಅಮ್ಮ, ನಂಗೆ ನನ್ನ ಮಗುನ ನೋಡ್ಬೇಕಂತ ಅನ್ಸೈತಿ. ಅಯ್ಯೋ ನಿನ್ನ ಮಗ ಆರಾಮದಾನ್ ತಗೋ, ಬರ್ತಾನೆ ಇನ್ನೇನ, ಬಂದಮೇಲೆ ನಿನ್ನ ಹತ್ರನೇ ಇರ್ತಾನೆ, ಸರಿನಾ? ಹಂಗೆ ಹಸು ಇಲ್ಲ ಅನ್ಬಾರ್ದವ. ನೋಡಂತಡಿ ಡಾಕ್ಟರ್ ಏನು ಕೊಡಂತಾರ ಅಂತ ಕೇಳಿ ಕೊಡಾಕ್ ಬರ್ತೈತಿ. ಸ್ವಲ್ಪ ತಿನ್ನಂತೆ ಅಂತ ಇನ್ಮೇಲೆ ಚಂದನ ತಂಗೆ ಉಣ್ಬೇಕು ನೀನು, ಯಾಕಂದ್ರೆ ಹಾಲು ಬರಬೇಕಲ್ಲ, ಮತ್ತು ಮಗುಗೆ ಹಾಲು ಕುಡಿಸ್ಬೇಕಂದ್ರೆ ನೀ ಚಂದನ ತಂಗೆ ತಿನ್ಕೊಂಡು ಉಣ್ಕೊಂಡಿರ್ಬೇಕು, ಏನ? ಸರಿ ಅಕ್ಕ.